ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಅರಿವು. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಈಗ ಧನುರ್ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ಸೊ ಆದಷ್ಟು ವೀಡಿಯೋಸ್ಗಳನ್ನೆಲ್ಲ ಶೂಟ್ ಮಾಡಿಟ್ಕೊಂಡು ಇವತ್ತು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ. ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ನನ್ನ ಮಕ್ಕಳಿಗೆ ಕಾಫ್ ಹಾಗೇ ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದರಲ್ಲೂ ಇವತ್ತು ಅವ್ಳ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇರೋದ್ರಿಂದ ಅವಳಿಗೆ ಸ್ವಲ್ಪ ಕಷಾಯನ ಮಾಡಿ ಕುಡಿಸೋಣ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಸ್ಪೋರ್ಟ್ಸ್ ಡೇನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆಲ್ಲ ಅವಳಿಗೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಮನೆಯಲ್ಲೇ ಕಷಾಯವನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕೆಮ್ಮು, ಶೀತ, ನೆಗಡಿ ಈ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂಥ ಈ ಕಷಾಯವನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಇದರಿಂದ ಏನೆಲ್ಲ ಬೆನಿಫಿಟ್ಗಳಿದೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಆಲ್ರೆಡಿ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು. ಕಷಾಯ ಎಲ್ಲ ಮಾಡಿದಾದ್ಮೇಲೆ ಈಗ ಒಂದು ಗ್ಲಾಸ್ ಒಳಗಡೆ 2 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಮಾಡಿಟ್ಕೊಂಡಿರುವಂಥ ಕಷಾಯನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಕಷಾಯ ರೆಸಿಪಿನ ನಾನು ನಮ್ಮಮ್ಮ ಹತ್ರ ಕಲಿತಿದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಕಫ ಕೆಮ್ಮು ಇರೋವಂಥ ಟೈಮಲ್ಲಿ ಅಷ್ಟೇ ಅಲ್ಲ, ನಾರ್ಮಲ್ ಟೈಮಲ್ಲೂ ಕೂಡ ಈ ಕಷಾಯನ ಕುಡಿಯೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಆದ್ದರಿಂದ ನನ್ನ ಮಗಳಿಗೆ ಕಷಾಯ ಮಾಡೋದ್ರ ಜೊತೆಗೆ ನಾನು ಕೂಡ ಮಾಡ್ಕೊಂಡಿದ್ದೀನಿ. ಇವತ್ತು ಒಂಥರ ಬ್ಯುಸಿ ಡೇ ಅಂತಲೇ ಹೇಳಬಹುದು. ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನನಗೆ ಅಂತ ನಾನು ಸಮಯವನ್ನು ಕೊಟ್ಕೊಳ್ತೀನಿ. ಮಾರ್ನಿಂಗ್ ಆಗಿರಬಹುದು, ಹಾಗೆ ಈವ್ನಿಂಗ್ ಟೈಮು ಸ್ವಲ್ಪ ಹೊತ್ತು ನನಗೆ ಬಾಲ್ಕನಿಯಲ್ಲಿ ಕೂತು ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಆದ್ದರಿಂದ ಅದೇ ರೀತಿ ಇವತ್ತು ಸಹ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ನನ್ನ ಕೆಲಸವನ್ನು ಕಂಟಿನ್ಯೂ ಮಾಡಿಕೊಂಡೆ. ಈಗ ಮಕ್ಕಳಿಗೆಲ್ಲ ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಗಿರೋದ್ರಿಂದ ಇವತ್ತು ನಮ್ಮ ಅಕ್ಕ ಫ್ಯಾಮಿಲಿ ಮನೆಗೆ ಬರ್ತಾ ಇದ್ದಾರೆ. ಸ್ಪೋರ್ಟ್ಸ್ ಡೇನ ಮುಗಿಸ್ಕೊಂಡು ಬಂದು ಲಂಚ್ನ ಪ್ರಿಪೇರ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗಲೇ ಮೆಂತೆ ಬಾತ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ಕುಕ್ಕರಲ್ಲಿ 10 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ 3 ಈರುಳ್ಳಿಗಳು ಹಾಗೆಯೇ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ 3 ಹುಳಿ ಟೊಮೆಟೊಗಳನ್ನ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ 3/4 ಕಪ್ಪಷ್ಟು ಹಸಿ ಬಟಾಣಿನ ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ, ಪುದೀನ, ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ. ಆ ಮಸಾಲೆನೂ ಕೂಡ ಈಗ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಕುದಿ ಬರೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆಯೇ 1 ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಧನಿಯಾ ಪೌಡರ್ ಹಾಗೆ ಗರಂ ಮಸಾಲ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಟ್ಟಿದ್ದೆ. ಈಗ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಅರಿಶಿನ ಆ್ಯಡ್ ಮಾಡಿಕೊಂಡು ಸೊಪ್ಪಲ್ಲಿರುವಂಥ ನೀರಾಂಶ ಎಲ್ಲ ಬಿಟ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಕ್ಕೊಂಡಿರುವಂಥ ಮೆಂತ್ಯ ಸೊಪ್ಪೆಲ್ಲ ನೀಟಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ನಾನು 3 ಗ್ಲಾಸಷ್ಟು ಅಕ್ಕಿನ ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಮಸಾಲೆ ಒಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಅಕ್ಕಿನ ಮಸಾಲೆ ಒಟ್ಟಿಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1 ಗ್ಲಾಸ್ ಅಕ್ಕಿಗೆ 2ರಷ್ಟು ನೀರನ್ನ ಹಾಕ್ಕೊಂಡು ಹಾಗೆ ರುಚಿಗೆ ಎಷ್ಟು ಬೇಕೋ ಉಪ್ಪನ್ನ ಸೇರಿಸ್ಕೊಂಡು ನಾನು 2 ವಿಜಿಲ್ ಇದನ್ನು ಕೂಗಿಸ್ಕೊಂಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಸ್ಪೋರ್ಟ್ಸ್ ಡೇಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಮತ್ತೆ ನಾನು ಈ ವ್ಲಾಗ್ನ ಗ್ರೌಂಡ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫೈನಲಿ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ನಂತರ ಇವಾಗ ಗ್ರೌಂಡ್ ಹತ್ರ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಸ್ಪೋರ್ಟ್ಸ್ ಡೇ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಸ್ಪೋರ್ಟ್ಸ್ ಡೇಗೆ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆರ್ಮುಗಮ್ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು. ಸೊ ಅವರು ಬಂದ ಮೇಲೆ ಸ್ಪೋರ್ಟ್ಸ್ ಡೇ ಪ್ರೋಗ್ರಾಮ್ಸ್ ಕೂಡ ಸ್ಟಾರ್ಟ್ ಆಯಿತು. ಇವತ್ತಿನ ಸ್ಪೋರ್ಟ್ಸ್ ಡೇನಲ್ಲಿ ಸುಮಾರು ಪ್ರೋಗ್ರಾಮ್ಸ್ಗಳಿದೆ. ಲೈಕ್ ಕೆಲವೊಂದು ಡ್ಯಾನ್ಸ್ಗಳಾಗಿರಬಹುದು, ಹಾಗೆಯೇ ಕೆಲವೊಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳನ್ನ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಸೊ ನೋಡಬೇಕು ಹೇಗೆಲ್ಲ ನಡೆಯುತ್ತೆ ಅಂತ. ಅದರಲ್ಲಿ ಮೊದಲನೇದಾಗಿ ಜಿಮ್ನಾಸ್ಟಿಕ್ ಶೋನ ನಮಗೆ ತೋರಿಸ್ತಾ ಇದ್ದಾರೆ.
ನನ್ನ ಮಗಳ ಸ್ಕೂಲಲ್ಲಿ 4 ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ಗಳನ್ನ ವೀಕ್ಲಿ ಟ್ವೈಸು ಕೋಚ್ ಮಾಡ್ತಾರೆ. ಲೈಕ್ ಸ್ವಿಮ್ಮಿಂಗ್, ಸ್ಕೇಟಿಂಗ್, ಝೂಡೋ ಹಾಗೆ ಜಿಮ್ನಾಸ್ಟಿಕ್. ಇದರಲ್ಲಿ ನಮಗೆ ಇಂಟ್ರೆಸ್ಟ್ ಇರುವಂಥ ಒಂದು ಆ್ಯಕ್ಟಿವಿಟೀಸ್ನ ನಾವು ಚೂಸ್ ಮಾಡ್ಕೊಳ್ಬಹುದು. ಸ್ಟಾರ್ಟಿಂಗಲ್ಲಿ ನನ್ನ ಮಗಳು ಸ್ಕೇಟಿಂಗ್ ಮೇಲೆ ಇಂಟ್ರೆಸ್ಟ್ ಕೊಟ್ಟಳು ಅನ್ನೋ ಕಾರಣಕ್ಕೆ ನಾನು ಸ್ಕೇಟಿಂಗಿಗೆ ಜಾಯಿನ್ ಮಾಡಿಸಿದೆ. ಬಟ್ ಯಾಕೋ ಈ ನಡುವೆ ಸ್ಕೇಟಿಂಗ್ ಮೇಲೆ ಅವಳು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದರಲ್ಲೂ ಈ ಜಿಮ್ನಾಸ್ಟಿಕ್ ಶೋ ನೋಡಿದಾದ್ಮೇಲೆ ನೆಕ್ಸ್ಟ್ ಇಯರಿಂದ ನನ್ನ ಮಗಳಿಗೂ ಸಹ ಜಿಮ್ನಾಸ್ಟಿಕ್ಗೆ ಜಾಯಿನ್ ಮಾಡಿಸೋಣ ಅಂತ ನನಗನ್ನಿಸ್ತು. ಬಿಕಾಸ್ ನಾವೆಲ್ಲ ಚಿಕ್ಕವರಿದ್ದಾಗ ತುಂಬಾ ಆಟ ಆಡ್ತಾ ಇದ್ವಿ. ಮನೆಯೊಳಗಡೆ ಇದ್ದಿದ್ದಕ್ಕಿಂತ ಹೊರಗಡೆ ಇದ್ದು ಆಟ ಆಡಿದ್ದೇ ಹೆಚ್ಚು ಅಂತ ಹೇಳಬಹುದು. ಇದರಿಂದ ನಮಗೆ ತುಂಬ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಬಟ್ ಈಗಿನ ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋದಕ್ಕೂ ಇಷ್ಟಪಡೋಲ್ಲ. ಅಟ್ಲೀಸ್ಟ್ ಈ ರೀತಿ ಆ್ಯಕ್ಟಿವಿಟಿಗಳನ್ನ ಮಾಡೋದ್ರಿಂದ, ಅದರಲ್ಲೂ ಜಿಮ್ನಾಸ್ಟಿಕ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನನ್ನ ಮಗಳು ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವಳಿಗೂ ಕೂಡ ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಇಯರು ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಏನಾಗುತ್ತೆ ಅಂತ. ಫಸ್ಟು ಜಿಮ್ನಾಸ್ಟಿಕ್ ಶೋ ಆದಮೇಲೆ ಈಗ ಝೂಡೋ ಅಂದರೆ ಸೆಲ್ಫ್ ಡಿಫೆನ್ಸ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಮಕ್ಕಳಂತೂ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೇ ಹೇಳಬಹುದು. ಕೆಲವೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳ ಆದಮೇಲೆ ಸ್ಕೂಲಲ್ಲಿ ಆಲ್ರೆಡಿ ಕಂಡಕ್ಟ್ ಮಾಡಿದ್ದಂತಹ ಸ್ಪೋರ್ಟ್ಸಲ್ಲಿ ಸೆಲೆಕ್ಟ್ ಆಗಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ಫೈನಲ್ ರೌಂಡ್ ಇತ್ತು. ನನ್ನ ಮಗಳು ಸಹ ರನ್ನಿಂಗ್ ರೇಸ್ ಹಾಗೆ ಫನ್ ರೇಸಲ್ಲಿ ಸೆಲೆಕ್ಟ್ ಆಗಿದ್ಲು. ರನ್ನಿಂಗ್ ರೇಸಲ್ಲಿ ಅವಳಿಗೆ ವಿನ್ ಆಗೋದಕ್ಕಾಗಿಲ್ಲ. ಬಟ್ ರಿಲೇ ರೇಸಲ್ಲಿ ಫೈನಲ್ ಇನ್ನೇನು ಹತ್ರ ಹೋಗೋ ಟೈಮಲ್ಲಿ ಅವಳು 3rd ಪ್ಲೇಸ್ನ ವಿನ್ ಆದಳು. ನನಗಂತೂ ತುಂಬಾ ಖುಷಿ ಆಯಿತು. ಬಿಕಾಸ್ ಅವಳಿಗೆ ಕಾಫ್ ಹಾಗೆ ಕೋಲ್ಡ್ ಇದ್ದಿದ್ದರಿಂದ ಅವಳಿಗೆ ಓಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಹಾಗಿದ್ರೂ ಕೂಡ ಅವಳು 3rd ಪ್ಲೇಸ್ ಬಂದಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ಸೊ ನೋಡ್ತಾ ಇರಬಹುದು, ನನ್ನ ಮಗಳು ಫುಲ್ ಖುಷಿಯಾಗಿ ಸರ್ಟಿಫಿಕೇಟ್ ಆಗಿ ಮೆಡಲ್ನ ತಗೊಂಡು ಹೋಗ್ತಾ ಇದ್ದಾಳೆ. ಎವ್ರಿ ಇಯರು ಸ್ಪೋರ್ಟ್ಸ್ ಡೇ ಟೈಮಲ್ಲಿ ಪೇರೆಂಟ್ಸ್ಗೂ ಕೂಡ ಒಂದು ಗೇಮ್ನ ಆರ್ಗನೈಸ್ ಮಾಡಿರ್ತಾರೆ. ಅದೇ ರೀತಿ ಈ ಸಾರಿ ಬ್ಯಾಲೆನ್ಸಿಂಗ್ ದಿ ಬಾಲ್ ಅನ್ನೋ ಒಂದು ಗೇಮ್ನ ಆರ್ಗನೈಸ್ ಮಾಡಿದರು. ವಿನ್ ಆಗ್ತೀವೋ ಇಲ್ವೋ ಅದು ಸೆಕೆಂಡರಿ, ಬಟ್ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ದರಿಂದ ನಾನು ಸಹ ಈ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ವಿನ್ ಆಗೋದಕ್ಕಂತೂ ಆಗಿಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ಓಕೆ ಫ್ರೆಂಡ್ಸ್, ಸ್ಪೋರ್ಟ್ಸ್ ಡೇನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 1:30 ಆಗಿಬಿಟ್ಟಿತ್ತು. ಹಾಗೆಯೇ ನಮ್ಮ ಅಕ್ಕ ಹಾಗೆ ನಮ್ಮ ಅಕ್ಕನ ಮಕ್ಕಳು ಕೂಡ ಬಂದಿದ್ದರು. ಸ್ವಲ್ಪ ಹೊತ್ತು ಕೂತು ಟೈಮ್ನ ಸ್ಪೆಂಡ್ ಮಾಡಿ ಈಗ ಹೇರ್ ಆಯಿಲಿಂಗ್ ಮಾಡ್ಕೊಳ್ಳೋಣ ಅಂತ ಆಯಿಲ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ತಲೆಗೆ ಎಣ್ಣೆನ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಅಷ್ಟೇ ಅಲ್ಲ, ಹೇರ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಆದ್ದರಿಂದ ನಾನು ಯಾವಾಗಲೂ ಹೇರ್ ಆಯಿಲ್ನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಂತರ ಯೂಸ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ತುಂಬ ದಿನಗಳಾದಮೇಲೆ ನಾನು ಬಿಸಿಲಲ್ಲಿ ಹೋಗಿ ಬಂದಿದ್ದರಿಂದ ತಲೆ ತುಂಬಾ ನೋವಾಗ್ತಾ ಇತ್ತು. ಅಷ್ಟೇ ಅಲ್ಲ, ಕಣ್ಣು ತುಂಬ ಒಂಥರ ಬಿಸಿ ಅಂತ ಅನ್ನಿಸ್ತಾ ಇತ್ತು. ಅದರಲ್ಲೂ ಹೇಗೋ ನಮ್ಮ ಅಕ್ಕ ಬಂದಿದ್ಲಲ್ಲ, ಸೊ ಆದ್ದರಿಂದ ಅಕ್ಕ ಹತ್ರನೇ ಹೇರ್ ಆಯಿಲಿಂಗ್ನ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಮಸಾಜ್ ಮಾಡಿಸ್ಕೊಂಡೆ. ಆ್ಯಕ್ಚುಲಿ ನಮಗೆ ನಾವು ಹೇರ್ ಆಯಿಲಿಂಗ್ನ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಯಾರಾದರೂ ಒಬ್ಬರು ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡಿದ್ರೆ ತುಂಬಾ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ತುಂಬಾ ಸಮಾಧಾನ ಕೊಡುತ್ತೆ. ಆಫ್ಟರ್ ಲಾಂಗ್ ಟೈಮು ಈ ರೀತಿ ನಮ್ಮ ಅಕ್ಕ ಹತ್ರ ಹೇರ್ ಆಯಿಲಿಂಗ್ ಮಾಡಿಸ್ಕೊಂಡು ಮಸಾಜ್ನ ಮಾಡಿಸ್ಕೊಂಡಿದ್ದು ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು ಅಂತಲೇ ಹೇಳಬಹುದು. ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ 2 hours ಹಾಗೆ ಬಿಟ್ಟು ನಂತರ ಹೇರ್ ವಾಶ್ ಮಾಡಿಕೊಂಡು ಈಗ ಕ್ರಿಸ್ಮಸ್ ಹಬ್ಬಕ್ಕೆ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ವೀಡಿಯೋಸ್ಗಳನ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಬಿಕಾಸ್ ಮನೆಯಲ್ಲಿ ಅಕ್ಕ ಮಕ್ಕಳೆಲ್ಲ ಇದ್ದರು. ಹಾಗೆಯೇ ನಾನು ಧನುರ್ಮಾಸ ವ್ರತ ಮಾಡ್ತಾ ಇರೋದ್ರಿಂದ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದನ್ನು ಎಡಿಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮೇ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ತುಂಬಾ ಬ್ಯುಸಿ ಆಗಿಬಿಟ್ಟಿದೆ. ಫೈನಲಿ ಈಗ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡಿ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕ್ರಿಸ್ಮಸ್ ಹಬ್ಬದ ಟೈಮಲ್ಲಿ ಸ್ಯಾಂತಾ ಕ್ಲಾಸ್ ಈ ರೀತಿ ಕ್ರಿಸ್ಮಸ್ ಟ್ರೀಗಳನ್ನ ನೋಡೋದಕ್ಕೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ಆಲ್ರೆಡಿ ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಹಾಗೆ ಅದಕ್ಕೆ ಯೂಸ್ ಮಾಡುವಂಥ ಡೆಕೋರೇಟಿವ್ ಐಟಮ್ಸ್ಗಳು ಆಲ್ರೆಡಿ ಇದ್ದಿದ್ದರಿಂದ ಅದನ್ನು ಯೂಸ್ ಮಾಡಿಕೊಂಡು ಈಗ ನಾನು ಕ್ರಿಸ್ಮಸ್ ಟ್ರೀನ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಫೈನಲಿ ನಾನು ಹಾಗೆ ಮಕ್ಕಳು ಸೇರಿಕೊಂಡು ಕ್ರಿಸ್ಮಸ್ ಟ್ರೀನ ನಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಡೆಕೋರೇಟ್ ಮಾಡಿದ್ದೀವಿ. ಸೊ ಈಗ ಹಾಲ್ನ ಕಾರ್ನರಲ್ಲಿ ಆ ಟ್ರೀನ ಇಟ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ.
ಕ್ರಿಸ್ಮಸ್ ಟ್ರೀನ ಇಟ್ಟಿದ್ದಾದಮೇಲೆ ಅದರ ಪಕ್ಕದಲ್ಲಿ ಕೆಲವೊಂದು ಡಾಲ್ಸ್ ಹಾಗೆ ಗಿಫ್ಟ್ ಐಟಮ್ಸ್ಗಳನ್ನ ಇಟ್ಟು ನಾನು ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.